ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಇದರೆಲ್ಲದಕ್ಕಿಂತಲೂ ಹೆಚ್ಚಾಗಿ ಬಹುತೇಕವಾಗಿ ನಂಬುವಂಥದ್ದು ಯಾವುದು ಅಂತಂದರೆ ಅವರ ರಾಶಿಗಳ ಫಲ ಏನು, ಏನಾಗುತ್ತೆ ನಮ್ಮ ರಾಶಿಯವ್ರಿಗೆ ಅನ್ನುವಂಥ ಪ್ರಶ್ನೆ ಕಾಡತ್ತೆ. ನನ್ನ ರಾಶಿಗೆ ಏನಾಯಿತು, ನಮ್ಮ ಮನೇಲಿರುವಂಥವ್ರ ರಾಶಿಗೆ ಏನಾಗುತ್ತೆ, ಒಳ್ಳೇದಾಗತ್ತಾ ಅಥವಾ ಕೆಟ್ಟದ್ದಾಗತ್ತಾ, ಏನಿದೆ ಗ್ರಹಣದ ಪರಿಣಾಮಗಳು, ಗ್ರಹಗತಿಗಳು ಬದಲಾವಣೆ ಆಗಿಬಿಡುತ್ತಾ, ಈ ಪ್ರಶ್ನೆಗಳು ಕಾಡುತ್ತೆ ಅಲ್ವಾ. ಅದಕ್ಕೂ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗ್ರಹಣದಿಂದ ಯಾವ ರಾಶಿಗೆ ಕಾದಿದೆ ಆಪತ್ತು, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಸಂಕಷ್ಟ. ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣಕ್ಕೆ ಇಡೀ ಭೂಮಂಡಲ ಇವತ್ತು ಸಾಕ್ಷಿಯಾಗಲಿದೆ. ರಕ್ತರೂಪಿಯಾದ ಚಂದ್ರನನ್ನ ನೋಡಲು ಇಡೀ ಜಗತ್ತು ಒಂದೆಡೆ ಕಾತರಿಸುತ್ತಿದ್ದರೆ, ಮತ್ತೊಂದೆಡೆಗೆ ಗ್ರಹಣವನ್ನ ನಂಬುವವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟವರು ಗ್ರಹಣದ ಒಳಿತು ಕೆಡಕಿನ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾದ್ರೆ ರಕ್ತರೂಪಿಯಾದ ಚಂದ್ರ ಯಾರ ಮೇಲೆ ದೃಷ್ಟಿ ಬೀರುತ್ತಾನೆ, ಯಾವ ರಾಶಿಯವರಿಗೆ ಲಾಭ ತರ್ತಾನೆ, ಜನರಿಗೆ ಇರುವ ಪರಿಹಾರ ಮಾರ್ಗ ಏನು ಎಂಬುದರ ಬಗ್ಗೆ ಜ್ಯೋತಿಷ್ಯ ಲೋಕ ಯಾವ ರೀತಿ ಲೆಕ್ಕಾಚಾರ ಹಾಕಿದೆ ಎಂಬುದರ ಕಂಪ್ಲೀಟ್ ಮಾಹಿತಿ ಪಬ್ಲಿಕ್ ಟಿವಿ ತೋರಿಸುತ್ತಿದೆ. ಗ್ರಹಣದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಗ್ರಹಣ ಕಾಲದಿಂದ ಜನರ ಅದೃಷ್ಟ ಬದಲಾವಣೆ, ಗ್ರಹಣದಿಂದ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀಳಲಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರವೇ ಹೇಳುವುದರಿಂದ ಜನರು ಜ್ಯೋತಿಷ್ಯದ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಯಾವ ರಾಶಿಯವರಿಗೆ ಏನು ಕೆಡುಕು ಆಗುತ್ತೆ, ಅವರಿಗೆ ಇರುವ ಪರಿಹಾರವೇನು ಎಂಬುದನ್ನ ನೋಡುವುದಾದರೆ, ಗ್ರಹಣ ಗ್ರಹಚಾರ ಮೇಷರಾಶಿ, ಉದ್ಯೋಗದಲ್ಲಿ ಕಲಹ, ಆರೋಗ್ಯ ಸಮಸ್ಯೆ, ಗ್ರಹಣ ನಂತರ ಸಂಕಷ್ಟ, ವ್ಯವಹಾರದಲ್ಲಿ ತೊಂದರೆ. ಹಾಗಿದ್ದರೆ ಪರಿಹಾರವೇನು? ಗ್ರಹಣ ನಂತರ ದೇವರ ದರ್ಶನವನ್ನ ಮಾಡಿ. 9 ದಿನದಲ್ಲಿ ಮನೆ ದೇವರ ದರ್ಶನ ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ 9 ದಿನ ಪ್ರದಕ್ಷಿಣೆ ಹಾಕಬೇಕು. ಕಂದು ಬಣ್ಣದ ಗೋಮಾತೆಗೆ ಆಹಾರವನ್ನ ನೀಡಿ ತಾಯಿಯ ಮಾತನ್ನ ಕೇಳಬೇಕು. ಇನ್ನು ವೃಷಭ ರಾಶಿಯವರಿಗೆ ಮನೋಕಾರಕ ಚಂದ್ರಗ್ರಹಣದಿಂದ ಸಿಗುವಂತಹ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡುವುದಾದರೆ, ಗ್ರಹಣ ಗ್ರಹಚಾರ ವೃಷಭ ರಾಶಿ, ಯೋಚಿಸಿ ನಿರ್ಧಾರವನ್ನ ಕೈಗೊಳ್ಳಿ. ಅನಗತ್ಯ ಮಾತು ಬೇಡ, ಮಾತಿನ ಮೇಲೆ ನಿಗಾ ವಹಿಸಿ. ಆರೋಗ್ಯದ ಕಡೆಗೆ ಎಚ್ಚರವಿರಲಿ. ಮೊಣಕಾಲು, ಸೊಂಟ ನೋವಿನ ಬಾಧೆ, ರಕ್ತ ಸಂಬಂಧ ಕಾಯಿಲೆಯ ಬಗ್ಗೆ ಎಚ್ಚರ. ಹಾಗಿದ್ದರೆ ಪರಿಹಾರ ಏನು? 16 ದಿನ ಕಾಲ ಬೇವಿನ ವೃಕ್ಷವನ್ನ ನೋಡಬೇಕು. ನಿತ್ಯ ದೇವರ ಪ್ರಾರ್ಥನೆಯನ್ನ ಮಾಡಿ. ಮಿಥುನ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಯಾವ ತೊಂದರೆ ಎದುರಾಗಲಿದೆ, ಅದರ ಪರಿಹಾರ ಏನು ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಮಿಥುನ ರಾಶಿ, ಗ್ರಹಣದಿಂದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಮಾನಸಿಕ ಕಿರಿಕಿರಿ, ಒತ್ತಡ, ಜೀವನದಲ್ಲಿ ಬದಲಾವಣೆಯ ಸಮಯ. ಪರಿಹಾರ ಏನು? ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡಿ. ಕರ್ಕಾಟಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ ಪರಿಣಾಮ ಏನು, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು ಅಂತ ನೋಡೋಣ. ಕರ್ಕಾಟಕ ರಾಶಿ, ಆರ್ಥಿಕ ಸಂಕಷ್ಟ ಎದುರಾಗಲಿದೆ, ಅಚಾತುರ್ಯ ನಡೆಯಬಹುದು, ಕಷ್ಟ ಸುಖ ಸಮತೋಲನದಲ್ಲಿರಲಿದೆ. ಹಾಗಿದ್ರೆ ಪರಿಹಾರ ಏನು? 9 ದಿನ ಗೋವಿಗೆ ಪ್ರದಕ್ಷಿಣೆಯನ್ನ ಹಾಕಿ, ಗೋವಿಗೆ ಗೋಗ್ರಾಸವನ್ನ ನೀಡಿ, ಈಶ್ವರನ ಧ್ಯಾನ ಮಾಡಿ. ಸಿಂಹ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಸಿಂಹ ರಾಶಿ, ನಾನು ನನ್ನದೆಂಬ ಮೊಂಡಾಟ ಬೇಡ, ಮೊಂಡು ಹಠ ಜಾಸ್ತಿ ಆಗಲಿದೆ, ಗ್ರಹಣದಿಂದ ವಿಶೇಷ ಲಾಭವಿಲ್ಲ. ಈ ರಾಶಿಯವರಿಗೆ ಗುರುಬಲ ಇದೆ, ಮಾನಸಿಕ ಸ್ಥಿತಿ ಹತೋಟಿಯಲ್ಲಿರಲಿದೆ. ಹಾಗಿದ್ರೆ ಪರಿಹಾರ? ಪಾರಿಜಾತ ಹೂವಿನಿಂದ ವಿಷ್ಣು ಆರಾಧನೆ, ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು. ಇನ್ನು ಚಂದ್ರಗ್ರಹಣದಿಂದ ಕನ್ಯಾ ರಾಶಿಯವರ ಮೇಲೆ ಬೀರಬಹುದಾದ ಪ್ರಭಾವ ಏನು, ಗ್ರಹಣ ದೋಷದ ಪರಿಹಾರ ಪಡೆದುಕೊಳ್ಳೋದು ಹೇಗೆ ಎಂಬುದನ್ನ ನೋಡೋಣ. ಕನ್ಯಾ ರಾಶಿ, ಗ್ರಹಣದಿಂದ ಕೊಂಚ ಒಳ್ಳೆಯದಾಗಲಿದೆ, ಸಾಲದಿಂದ ಮುಕ್ತಿ ಸಿಗುವ ಸಾಧ್ಯತೆ. ಹಾಗಿದ್ರೆ ಪರಿಹಾರ? 16 ದಿನ ಕಪ್ಪು ಶ್ವಾನಕ್ಕೆ ಆಹಾರವನ್ನ ನೀಡಿ. ಇನ್ನು ತುಲಾ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಶುಭ ಫಲ ಇದೆಯಾ, ಅಶುಭ ಫಲನ ಅಂತ ನೋಡೋಣ. ತುಲಾ ರಾಶಿ, ಕೆಲಸವನ್ನ ಮುನ್ನುಗ್ಗಿ ಮಾಡಬೇಕು. ದೇವರು ಕೊಟ್ಟ ವರವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ. ನಿಮ್ಮ ಉದ್ಧಾರದ ಜೊತೆಗೆ ಬೇರೆಯವರ ಉದ್ಧಾರವೂ ಸಾಧ್ಯ. ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗುತ್ತಿರಲಿ. ಹಾಗಿದ್ರೆ ಪರಿಹಾರ ಏನು? 11 ದಿನಕ್ಕೊಮ್ಮೆ 3 ತಿಂಗಳು ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿ. ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಚಿಕೊಳ್ಳಿ. ಹಸಿದವರಿಗೆ, ಪಕ್ಷಿಗಳಿಗೆ ಆಹಾರವನ್ನ ಕೊಡಿ. ವೃಶ್ಚಿಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ ಏನು, ಯಾವ ದೇವರ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳ್ತೀವಿ ಕೇಳಿ. ವೃಶ್ಚಿಕ ರಾಶಿ, ಸಮಾಧಾನರಾಗಿರಿ, ಸಂತೃಪ್ತರಾಗಿರಿ. ದುಡ್ಡು ಬಾರದೆ ಸಮಸ್ಯೆಯನ್ನ ಅನುಭವಿಸುತ್ತೀರಿ. ಹಿರಿಯರ ಅನುಭವದ ಮಾತನ್ನ ಪಾಲಿಸಿ. ಹಾಗಿದ್ರೆ ಪರಿಹಾರ ಏನು? ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನ ಮಾಡಿ. ಮಕರ ರಾಶಿಯವರ ಮೇಲೆ ಮನೋಕಾರ ಚಂದ್ರಗ್ರಹಣದಿಂದ ಯಾವ ಪ್ರಭಾವ ಇರಲಿದೆ, ಏನೆಲ್ಲ ಪರಿಹಾರ ನೋಡೋಣ. ಮಕರ ರಾಶಿ, ಕಳೆದ 6 ತಿಂಗಳಿನಿಂದ ಸಮಸ್ಯೆ ಇದೆ. ಮಾಡದಿರುವ ತಪ್ಪುಗಳಿಗೆ ತಲೆಬಾಗಿಸುವ ಪರಿಸ್ಥಿತಿ ಇದೆ. ಗ್ರಹಣದಿಂದ ಮುಂದಿನ 6 ತಿಂಗಳು ಹುಷಾರಾಗಿರಬೇಕು. ಗುರು ಶನಿ ವಕ್ರನಿದ್ದಾನೆ.
ಹೀಗಾಗಿ ಸಮಸ್ಯೆ ಇರಲಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ದೇವರ ನಿರಂತರ ಪ್ರಾರ್ಥನೆ ಹಾಗೂ ಪೂಜೆಯನ್ನ ಮಾಡಬೇಕು. ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು? ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಧನುಸ್ಸು ರಾಶಿ, ಮುಂದಿನ 3 ತಿಂಗಳು ಲಾಭದಾಯಕವಾಗಿಲ್ಲ. ಜೀವನದಲ್ಲಿ ಪರಿವರ್ತನೆಯ ಕಾಲ ಸಮೀಪಿಸುತ್ತಿದೆ. ಪರಿಹಾರ: ನಿರಂತರವಾಗಿ ದೇವರ ಪ್ರಾರ್ಥನೆಯನ್ನ ಮಾಡಿ. ಪೂಜೆ ಪ್ರಾರ್ಥನೆಯಿಂದ ಸಂಕಷ್ಟ ಪರಿಹಾರ. ಕುಂಭ ರಾಶಿಯವರ ಮೇಲೆ ಜಲಕಾರಕ ಚಂದ್ರಗ್ರಹಣದ ಪರಿಣಾಮ ಏನಿರಲಿದೆ ಅಂತ ನೋಡೋಣ. ಕುಂಭ ರಾಶಿ, ಬಹಳಷ್ಟು ಸಮಸ್ಯೆಗಳಿವೆ. ವಿದ್ಯೆ ಬುದ್ಧಿಯಿಂದ ಎಲ್ಲ ಸರಿ ಮಾಡಿಕೊಳ್ಳಬೇಕು. ಸಜ್ಜನರ ಜೊತೆಗೆ ಇರಬೇಕು. ವಾಹನದಲ್ಲಿ ಸಂಚರಿಸುವಾಗ ಎಚ್ಚರಿಕೆ ಇರಲಿ. ಹಾಗಿದ್ರೆ ಪರಿಹಾರ: ದಾನ ಧರ್ಮ ಮಾಡಬೇಕು. ದೇವತಾ ಪ್ರಾರ್ಥನೆಯನ್ನ ಮಾಡಬೇಕು. ತೀರ್ಥ ಕ್ಷೇತ್ರ ದರ್ಶನದಿಂದ ಒಳಿತಾಗಲಿದೆ. ಇನ್ನು ಕೊನೆಯದಾಗಿ ಮೀನ ರಾಶಿಯವರಿಗೆ ರಕ್ತ ಚಂದ್ರಗ್ರಹಣದಿಂದ ಕೆಡುಕಾಗಲಿದೆಯಾ ಅಥವಾ ಒಳ್ಳೆಯದಾಗಲಿದೆಯಾ? ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಮೀನರಾಶಿ, ದೂರದ ಪ್ರಯಾಣ ಬೇಡ. ಕೊಟ್ಟಿರೋದನ್ನ ವಾಪಸ್ ತೆಗೆದುಕೊಳ್ಳೋದು ಕಷ್ಟ. ಗ್ರಹಣ ಛಾಯೆಯಿಂದ ಕೆಲ ತೊಂದರೆ ಎದುರಾಗಬಹುದು. 6 ತಿಂಗಳ ಬಳಿಕ ಒಳಿತಾಗಲಿದೆ. ಹಾಗಿದ್ರೆ ಪರಿಹಾರ ಏನು? ಮಹಾ ಸುದರ್ಶನ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡಿ. ಮನೆಯಲ್ಲಿ ಶಾಂತಿ ಹೋಮ ಮಾಡಿಸಿ. ವರ್ಷದ ಕೊನೆಯ ಚಂದ್ರಗ್ರಹಣ ಇವತ್ತು ರಾತ್ರಿ 9:57 ಪ್ರಾರಂಭ ಆಗಲಿದೆ. ಈ ಗ್ರಹಣ ಭಾರತದಲ್ಲಿ ಗೋಚರವಾಗುವ ಹಿನ್ನೆಲೆಯಲ್ಲಿ ರಕ್ತ ಚಂದ್ರಗ್ರಹಣದ ಬಗ್ಗೆ ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಈ ಬಾರಿಯ ಚಂದ್ರಗ್ರಹಣ ಸ್ವಲ್ಪ ಕ್ರೂರತೆಯನ್ನ ಹೊಂದಿದೆಯಾ? ಯಾರ್ಯಾರ ಮೇಲೆ ಪ್ರಭಾವ ಬೀರಲಿದೆ? ಜಲಪ್ರವಾಹ, ಬೆಟ್ಟಗಳ ಕುಸಿತವಾಗಲಿದೆಯಾ? ಗರ್ಭಿಣಿಯರಿಗೆ ಏನಾದ್ರೂ ತೊಂದರೆಯಾಗಲಿದೆಯಾ? ಇದರ ಬಗ್ಗೆ ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿಯವರು ಮಾತನಾಡಿದ್ದಾರೆ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಕಷ್ಟದಲ್ಲಿದ್ದೀರಿ. ನಷ್ಟ ಅನ್ನೋದು ಹೇಗೆ? ಒಂದು ಆರೋಗ್ಯ, 2ನೇದು ವ್ಯವಹಾರ, 3ನೇದು ಮನಸ್ತಾಪ, 4ನೇದು ಉದ್ಯೋಗದಲ್ಲಿ ಕಲಹ, ಇನ್ನು 5ನೇದು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮಾಡಿರುವಂತಹ ಒಳ್ಳೆಯದು ಸಹಿತ ಕೆಟ್ಟದ್ದಾಯ್ತೇನೋ ಎಂಬತಕ್ಕಂಥ ಚಿಂತನೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಮನಸ್ಸಲ್ಲಾಗುವಂಥ ಕೆಲವಷ್ಟು ದುಃಖದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಇವತ್ತು ವೃಷಭ ರಾಶಿಯವರು ಗ್ರಹಣ ಆದ ನಂತರ ತಮ್ಮ ಚಿಂತನೆಗಳೇನಿದೆಯೋ, ತಮ್ಮ ಆಲೋಚನೆ ಏನಿದೆಯೋ ಅದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾದ್ದೇ ಕ್ರಮ. ಯಾಕೆಂದರೆ ನಿಮ್ಮ ಆ ಆಲೋಚನೆಗಳಿಂದ ಒಂದಷ್ಟು ಜನಕ್ಕೆ ತೊಂದರೆ ಅನಿಸುತ್ತೆ, ಮಾನಸಿಕವಾಗಿ ಒತ್ತಡ ಆಗುತ್ತೆ. ಹಾಗೆ ನಿಮ್ಮ ಮೊಣಕಾಲು ಮತ್ತು ಸೊಂಟದ ಭಾಗ ಸಹಿತ ಸ್ವಲ್ಪ ನೋವು ಕೊಡೋ ಸಾಂದ್ರತೆ ಇರುತ್ತೆ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಲಾಭ ನಷ್ಟಗಳ ಮಧ್ಯದಲ್ಲಿದೆ. ಶತ್ರುತ್ವ ಹುಟ್ಟು ಹಾಕುತ್ತೆ, ಯಾವಾಗೂ ವೈರತ್ವದಲ್ಲಿ ನೋಡಿಸ್ತಾ ಇರುತ್ತೆ. ಆದರೆ ಮಾನಸಿಕವಾದಂಥ ಒತ್ತಡ ಎದುರಾಗ್ತಿರುತ್ತೆ. ಕಣ್ಗಳಿಗಾಗಲಿ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆ ಆಗಿರಲಿ ಅಥವಾ ನಿಮ್ಮ ಚರ್ಮಕ್ಕಾಗಲಿ ಒಂದಷ್ಟು ಸಮಸ್ಯೆ ಕಾಣಿಸ್ಬೋದು. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಆರ್ಥಿಕ ಸಂಕಷ್ಟ, ವ್ಯವಹಾರಗಳು ಕೈ ಬಿಟ್ಟು ಹೋಗ್ತಕ್ಕಂಥದ್ದು, ಸುಮ್ಮನೆ ಆದರೂ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಕೂತಿರ್ತಕ್ಕಂಥವ್ರ ಮೇಲೆ ವ್ಯಾಜ್ಯ ಶುರುವಾಗುವಂಥದ್ದು. ಎಷ್ಟೇ ಪ್ರೀತಿ ವಿಶ್ವಾಸವಾಗಿ ನಿಮ್ಮನ್ನು ಮಾತಾಡ್ಲಿಕ್ಕೆ ಬಂದರೂ ನಿಮ್ಮ ಮುಖದ ವರ್ಚಸ್ಸು ಖಾರವಾಗಿ ನೋಡ್ತಕ್ಕಂಥದ್ದು. 1 2 ಎಲ್ಲವೂ ಅಚಾತುರ್ಯವೇ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ಸರ್ಕಾರಿ ಉದ್ಯಮ ಮಾಡ್ತಕ್ಕಂಥದ್ದು, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥದ್ದು, ಏನೇ ಆದರೂ ನಾನು ನಂದು ಈ ಮುಂಚೂಣಿಯಲ್ಲಿ ನಿಂತು ಎಲ್ಲಿಂದೆಲ್ಲರೂ ಸಹಿತ ನಾನೇ ಕಾಣಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಾತು ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತಕ್ಕಂಥ ಆ ಮಂಡಹಟಗಳಿದೆಯಲ್ಲ, ಇದು ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾರ ಮಾತು ಕೇಳಲ್ಲ. ನಿಮಗೆ ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ್ದನ್ನು ಕೇಳೋದು ಇಲ್ಲ. ಸಮಸ್ಯೆ ಅಂತಕ್ಕಂಥದ್ದು ದಿನಕ್ಕೊಂದು, ಪರಿಹಾರ ಅಂತಕ್ಕಂಥದ್ದು ಮಾಡಬೇಕ್ಯಾಕೆ ಆ ಪ್ರಕಾರ ಚಿಂತನೆ. ಆದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಯಾರು ಏನು ಹೇಳಿದ್ರು ಸಹಿತ ಕೇಳಲಿಕ್ಕೆ ಆಗದಂಥ ಮನಸ್ಥಿತಿ ನಿಮ್ಮದು. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಅಂತೂ ಕುದುರೆ ಮೇಲಿದ್ದೀರಿ. ಆದರೆ ಗ್ರಹಣದಿಂದ ಉಂಟಾಗುವ ಸಮಸ್ಯೆಯನ್ನು ಹೇಗೆ ಪಾರು ಮಾಡ್ಕೊಳ್ತೀರಿ? ಇದಕ್ಕಾಗಿ ಒಂದಷ್ಟು ತಂತ್ರಸಾರಗಳಿದೆ. ತಂತ್ರಸಾರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರತಿ 11 ದಿವಸಕ್ಕೊಮ್ಮೆ, ಅಂದರೆ 3 ತಿಂಗಳು ತುಲಾರಾಶಿಯವರಿಗೆ ಲಾಭ ಅಂತಕ್ಕಂಥದ್ದು ಕಡಿಮೆ ಇದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು, ಒಬ್ರಿಗೊಬ್ಬರು ವೈಷಮ್ಯ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಧನುರ್ರಾಶಿ ಧನುರ್ಲಗ್ನ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ವೇಗ ಇದೆಯಲ್ಲ, ಬಹಳ ಸ್ಪೀಡ್ ಇದ್ದೀರಿ. ನಿಮ್ಮ ಸ್ಪೀಡಿಗೆ ಒಂದು ಕಡಿವಾಣ ಬಿದ್ದಂತೆ ಈ ಗ್ರಹಣ. ಈ ಗ್ರಹಣ ಛಾಯೆ ಮುಂದಿನ 3 ತಿಂಗಳು ನಿಮ್ಮ ರಾಶಿಗೆ, ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಮುಂದಿನ 3 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಶನಿಗೆ ಸ್ವಕ್ಷೇತ್ರಗಳಲ್ಲಿರ್ತಕ್ಕಂಥ 2 ರಾಶಿಗಳು ಮಕರ ಕುಂಭ. ಈ ಬಾರಿ
ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಛಾಯೆ ಕುಂಭರಾಶಿ. ಹೀಗಿರಬೇಕಾದ್ರೆ ನಿಮ್ಮ ಮಕರ ಕುಂಭರಾಶಿಯವರಿಗೆ, ಅದರಲ್ಲೂ ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಕಳೆದ 6 ತಿಂಗಳಿಂದಲೂ ಸಮಸ್ಯೆ ಕಾಣ್ತಾ ಇದ್ದೀರಿ. ಯಾವಾಗ ನಿಮ್ಮ ಜಾತಕದಲ್ಲಿ ಶನಿ ಬಿಡುಗಡೆಯಾಗಿ ರಾಹು ಆಗಮನ ಆಯಿತೋ ಅಲ್ಲೇ ಸಮಸ್ಯೆ ಶುರುವಾಯಿತು. ದಿನಕ್ಕೊಂದು ಸಮಸ್ಯೆಯಂತೆ ದಿನಕ್ಕೊಂದು ನೋವನ್ನು ಅನುಭವಿಸ್ತಾ ಇದ್ದೀರಿ. ಈಗ ನೀವು ತಿಳ್ಕೊಳ್ಬೇಕಾದ್ದು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳಷ್ಟು ಸಮಸ್ಯೆಗಳಿದ್ದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ನ್ಯಾಯಬದ್ಧವಾದಂಥ ಬದುಕನ್ನು ಬದುಕಿ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜ ಏನು ಅಂದುಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಬದುಕು ನಿಮ್ಮ ನಡೆ ಹೇಗಿರಬೇಕೋ ಹಾಗೇ ಇರಬೇಕು. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ ನೆಮ್ಮದಿ. ಈ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತಗೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಚೈತನ್ಯ ನಿಮ್ಮ ಕೈಲಿರಲ್ಲ. ಯಾರು ನಿಮ್ಮನ್ನು ಬೆಟ್ಟಕ್ಕೆ ಹತ್ತಿಸ್ತಾರೋ ಅವ್ರು ಹೇಳಿದಂಥ ರೀತಿ ನೀವು ಕುಡಿಯೋಕ್ಕೆ ಶುರು ಮಾಡ್ತೀರಿ. ಯಾವುದು ಮಾಡಬಾರ್ದೋ ಅದನ್ನು ಮಾಡಲಿಕ್ಕೆ ಮುಂದಾಗ್ತೀರಿ, ಯಾವುದು ನೋಡಬಾರ್ದೋ ಅದನ್ನು ನೋಡಿ ಏನೋ ಒಂದು ದಾರಿ ತಪ್ಪುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಟ್ಟಾರೆ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ರಾಶಿಗಳ ಮೇಲೆ ಪಾಸಿಟಿವ್ ಪ್ರಭಾವವೂ ಇದೆ, ನೆಗೆಟಿವ್ ಪ್ರಭಾವವೂ ಇದೆ. ಆದರೆ ಜ್ಯೋತಿಷಿಗಳು ತಿಳಿಸಿರುವ ಪರಿಹಾರವನ್ನ ಪಾಲಿಸಿ ಗ್ರಹಣ ದೋಷದಿಂದ ಪಾರಾಗಿ ಎಂಬುದೇ ಕಳಕಳಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.